ಈ ಸೀಕ್ವೆಲ್ ಸಿಂಡ್ರೋಮ್ ಅನ್ನೋದು ಯಾವ ಲೆವೆಲ್ಗೆ ಹರಡ್ಬಿಟ್ಟಿದೆ ಅಂದ್ರೆ ಪಾಪ್ಯುಲಾರಿಟಿ ಪಡ್ಕೊಂಡಿರೋ ಆಲ್ಮೋಸ್ಟ್ ಪ್ರತಿ ಸಿನಿಮಾನು ಈ ಕಾಯಿಲೆಗೆ ತುತ್ತಾಗ್ತಾ ಇದಾವೆ. ರೆಸ್ಪಾನ್ಸಿಬಿಲಿಟಿ, ರಿಸರ್ಚ್ ಇದೆಲ್ಲ ಮಣ್ಣು ಮಸಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ನ ಎನ್ಕ್ಯಾಚ್ ಮಾಡೋಣ, ದುಡ್ಡು ಬಾಚ್ಕೊಳ್ಳೋಣ, ಅದೊಂದೇ ಗುರಿ. ಅಂಡ್ ಅದೇ ಆಗಿರೋದು ಈ ಫ್ರಾಂಚೈಸ್ ನ ವಿಚಾರದಲ್ಲಿ. L2E ಲೂಸಿಫರ್ 2 ಎಂಪುರಾನ್ ಇದು ಪೃಥ್ವಿರಾಜ್ ಸುಕುಮಾರನ್ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಭಾಗ 1ರ ಕೊನೆಯಲ್ಲಿ ನೀವೆಲ್ಲ ನೋಡಿರೋದೇ ಆದ್ರೆ PK ರಾಮದಾಸ್ ಅವರು ಸತ್ತ ನಂತರ ಅನ್ಸ್ಟೇಬಲ್ ಆಗಿದ್ದ ಕೇರಳ ಪೊಲಿಟಿಕ್ಸ್ ನ ಸರಿ ಮಾಡಿ ಸ್ಟೀಫನ್ ನೆಡುಂಪಲ್ಲಿ ಕಣ್ಮರೆ ಆಗಿರ್ತಾನೆ. ಅಂಡ್ ಈಗ 5 ವರ್ಷ ಆದ್ಮೇಲೆ ಮತ್ತೆ ಅದೇ ರೀತಿಯಲ್ಲಿ ಅನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ ಕೇರಳ ರಾಜಕಾರಣದಲ್ಲಿ. ಸೊ ಈ ಸಾರಿ ಇಲ್ಲಿದ್ದಂತ ಸಮಸ್ಯೆ ಏನು, ಅದನ್ನ ಸಾಲ್ವ್ ಮಾಡಿದಂತ ರೀತಿ ಎಷ್ಟು ಕಾಮಿಡಿ ಆಗಿತ್ತು, ಹಾಗೆ ಇಲ್ಲಿ ಕಥೆ ಹೇಗೆ ಮುಂದುವರಿತು, ಕಥೆ ಏನು ಅನ್ನೋದನ್ನ ಹುಡುಕೋದೆ ಸಿನಿಮಾ. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಅದನ್ನ ತಲುಪ್ತೀವಾ ಇಲ್ವಾ ಅಂತ. ಟು ಬಿ ಫ್ರಾಂಕ್, ನನಗೆ ಈ ಸಿನಿಮಾದಲ್ಲಿ ಮೇಜರ್ ಪಾಸಿಟಿವ್ಸ್ ಅಂತ ಏನೂ ಕಾಣ್ಲೇ ಇಲ್ಲ. ಬಟ್ ಇದ್ದಿದ್ರಲ್ಲಿ ಇದರ ವಿಜುವಲ್ಸ್ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ತೀನಿ. ಫ್ರೇಮ್ಸ್ ಗಳೆಲ್ಲ ಸಖತ್ ರಿಚ್ ಆಗಿ ಬಂದಿದೆ. ಟೆಕ್ನಿಕಲಿ ಹೆವಿ ಕ್ವಾಲಿಟಿ ಎದ್ದು ಕಾಣುತ್ತೆ. ಇನ್ಫ್ಯಾಕ್ಟ್ ಮಲಯಾಳಂ ಇಂಡಸ್ಟ್ರಿಗೆನೆ ಒಂದು ಹೊಸ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದೆ ಅನ್ಬೋದು, ಅಷ್ಟು ಸಖತ್ತಾಗಿತ್ತು. ಹಾಗೆ ಅದನ್ನ ರೆಂಡರ್ ಮಾಡಿ ಕೊಟ್ಟಿರೋದ್ರಲ್ಲೂ ಒಳ್ಳೆ ಡೀಟೇಲಿಂಗ್ ಅನ್ನ, ಡೆಪ್ತ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಇದರ ಹೊರತಾಗಿ ಸಿನಿಮಾದ ಮೊದಲ 30 ನಿಮಿಷ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಬ್ಯಾಕ್ ಸ್ಟೋರಿ, ಅಲ್ಲಿ ಹುಟ್ಕೊಂಡಂತ ರಿವೆಂಜ್, ಅಲ್ಲಿದ್ದಂತ ಎಲಿಮೆಂಟ್ ರೂಟೀನ್ ಆಗಿದ್ರು ಆ ಟೋಟಲ್ ಎಪಿಸೋಡ್ ಒಂದು ಸೆಗ್ಮೆಂಟ್ ಆಗಿ ಚೆನ್ನಾಗಿ ಬಂದಿದೆ. ಬ್ರೂಟಲ್ ಆಗಿದೆ, ಹೆವಿ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ಇಡೀ ಸಿನಿಮಾ ಅಂತ ಹೇಳ್ಬೋದು. ಬರೀ ನೆಗೆಟಿವ್ ಅಲ್ಲ, ಇಟ್ಸ್ ಅ ಬಿಗ್ ಬ್ಲಂಡರ್. ಬಿಕಾಸ್ ಲೂಸಿಫರ್ ಫಿಲ್ಮ್ ಏನಿದೆ ಅದು ಒಂದು ರೂಟೆಡ್ ಪೊಲಿಟಿಕಲ್ ಥ್ರಿಲ್ಲರ್ ಆಗಿ ಒಳ್ಳೆ ಅನುಭವವನ್ನ ಕೊಟ್ಟಿತ್ತು. ಕ್ಯಾರೆಕ್ಟರೈಸೇಷನ್ ಜೊತೆಗೆ ಇಂಟೆನ್ಸ್ ಡ್ರಾಮಾ ಇತ್ತು ಅದರಲ್ಲಿ. ಆದ್ರೆ ಈ ಸಿನಿಮಾ ಇಲ್ಲಿರೋ ಕಥೆ, ಬರವಣಿಗೆ, ಪಾತ್ರಗಳು ಯಾವುದಕ್ಕೂ ಅರ್ಥ ಇಲ್ಲ, ಉದ್ದೇಶ ಇಲ್ಲ. ಕಡೆ ಪಕ್ಷ ನಡೀತಾ ಇರೋ ಇವೆಂಟ್ಗಳಿಗೆ ಪ್ರಾಪರ್ ರೀಸನಿಂಗ್ ಅಂತಾನು ಕೊಟ್ಟಿಲ್ಲ. ಒಂದಷ್ಟು ರೂಟೀನ್ ಎಲಿಮೆಂಟ್ಸ್ ನ ಹಿಡ್ಕೊಂಡು ಸೆಗ್ಮೆಂಟ್ಗಳ ರೀತಿ ಬರ್ಕೊಂಡು ಹೋಗಿದ್ದಾರೆ. ಬಟ್ ಅದರಲ್ಲಿ ಗುರಿ ಅನ್ನೋದು ಕಾಣಲ್ಲ, ಸ್ಟ್ರಕ್ಚರ್ ಇಲ್ಲ. ಆ ತರ ಅತಿ ಬೇಸಿಕ್ ಆಗಿ ಬರ್ದಿದ್ದಾರೆ. ಆಕ್ಚುಲಿ ಇದನ್ನ ಬೇಸಿಕ್ ರೈಟಿಂಗ್ ಅಂತಾನು ಹೇಳ್ಬಾರ್ದು, ಅಷ್ಟು ಹೀನಾಯವಾಗಿತ್ತು. ಮೋಟಿವ್ ಇಲ್ದೇ ಇರೋ ಕಥೆ, ಎಂಟರ್ಟೈನ್ ಮಾಡೋ ತರ ಒಂದೇ ಒಂದು ಸೀಕ್ವೆನ್ಸ್ ಇಲ್ದೇ ಇದ್ರು 3 ಗಂಟೆ ಎಳೆದಿರೋ ಸಿನಿಮಾ. ಆ ಮೊದಲ 30 ನಿಮಿಷ ಆದ್ರೂ ಪರವಾಗಿಲ್ಲ. ಬಟ್ ಅದಾದ್ಮೇಲೆ ಸಿನಿಮಾ ಸ್ಲೋ ಆಯ್ತು, ಹೆವಿ ಲ್ಯಾಗ್ ಹೊಡೆಯೋದಕ್ಕೆ ಶುರು ಆಯ್ತು. ಅಂಡ್ ಸೆಕೆಂಡ್ ಹಾಫ್ ಅಂತೂ ಟೋಟಲ್ ಇರಿಟೇಷನ್. ಇಲ್ಲಿ ಕ್ಯಾರೆಕ್ಟರ್ಸ್ ನಾದ್ರೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದಾಗಿತ್ತು. ಬಿಕಾಸ್ ಆ ಕುಶನಿಂಗ್ ಅನ್ನ ಪಾರ್ಟ್ 1 ಆಲ್ರೆಡಿ ಕೊಟ್ಟಿತ್ತು. ಬಟ್ ಇದರ ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ರೈಟಿಂಗ್, ಐ ಡೋಂಟ್ ನೋ ಪೃಥ್ವಿರಾಜ್ ಅವರು ಹೇಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಇದನ್ನ, ಅಥವಾ ಅವರ ವಿಷನ್ ಏನಿತ್ತು ಅಂತ. ಯಾಕಂದ್ರೆ ಫಿಲ್ಮ್ ಅಲ್ಲಿ ಯಾವ ಸೀಕ್ವೆನ್ಸ್ ಕೂಡ ಹಿಡಿಸ್ಲಿಲ್ಲ. ಇನ್ಫ್ಯಾಕ್ಟ್ ಎಡಿಟಿಂಗ್ ಅಲ್ಲಿ ಏನೋ ಟ್ರೈ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಅದೇನೆ ಹಳ್ಳ ಹಿಡಿಸಿರೋದು. ಆಕ್ಚುಲಿ ಸೆಕೆಂಡ್ ಹಾಫ್ ಶುರು ಆದ್ಮೇಲಂತೂ ಸಿನಿಮಾ ಟ್ರಾಲ್ ಮಟೀರಿಯಲ್ ಆಗೋಯ್ತು. ಅದೇನ್ ಎಂಟ್ರಿಗಳು, ಏನು ಟ್ರೀಟ್ಮೆಂಟು, ಯಪ್ಪ. ವಿತ್ ಡ್ಯೂ ರೆಸ್ಪೆಕ್ಟ್, ಮೋಹನ್ ಲಾಲ್ ಅವ್ರನ್ನ ಒಳ್ಳೆ ರೋಬೋಟ್ ತರ ಹೋದಲ್ಲೆಲ್ಲ ತಂದು ನಿಲ್ಸೋದೇನು, ಸ್ಲೋ ಮೋಷನ್ ಹಾಕಿ ತುರ್ಕೋದೇನು, ಫೈಟ್ ಅಲ್ಲಾದ್ರೂ ಸ್ವಲ್ಪ ಮೂವ್ಮೆಂಟ್ ಕಾಣುತ್ತೆ. ಬಟ್ ಮಿಕ್ಕ ಕಡೆ ಎಲ್ಲ ಅದೇ ರೋಬೋಟಿಕ್ ಎಂಟ್ರಿ. ಜೊತೆಗೆ ಅಡ್ವಾನ್ಸ್ಡ್ ವೆಪನ್ಸ್ ಅನ್ನೋ ಹೆಸರಲ್ಲಿ ಲೇಸರ್ ಬೀಮ್ಗಳು. ಅಲ್ಲ ಯಾವ್ದೋ ಪಾರ್ಕ್ ಅಲ್ಲಿ ಕೂತ್ಕೊಂಡು ಲೇಸರ್ ಶೋ ನೋಡ್ದಂಗಿತ್ತು. ಇನ್ನು ಈ ಒಂದು ದೇಶದಿಂದ ಇನ್ನೊಂದು ಕಡೆ ಹಾರ್ಕೊಂಡ್ ಹೋಗೋದು, ಹೋದ ಕಡೆ ಎಲ್ಲ ಒಬ್ಬೊಬ್ರನ್ನ ಹೊಡೆಯೋದು. ಅಂದ್ಕೂಡ್ಲೆ ನಮ್ ಇಂಡಿಯನ್ ತಾತ ನೆನ್ಪಿಗ್ ಬಂದ್ಬಿಟ್ರು. ಕಲೆಗಳಿಲ್ಲ, ಬಟ್ ವೈಬ್ ಮಾತ್ರ ಅದೇನೆ. ಇನ್ನು ಕನ್ನಡ ಡಬ್ಬಿಂಗ್ ಅಂತೂ ಶಿವ, ಕೇಳ್ದವ್ರ ಕಿವಿ ಪಾವನ ಆಗ್ಬೇಕು. ಲಾ ಹೋಗಿ ಲಾ ಬರ್ತಿದೆ. ಅಂಡ್ ಕೆಲವೊಂದಂತೂ ಏನೇನೋ ಹೇಳ್ಕೊಂಡು ಹೋಗ್ತಾ ಇದಾರೆ. ಇದಕ್ಕೆ ನಗಬೇಕೋ ಇಲ್ಲ ಕನ್ನಡ ಡಬ್ಬಿಂಗ್ ನ ಇಷ್ಟು ಕೇರ್ಲೆಸ್ ಆಗಿ ಮಾಡಿದಾರಲ್ಲ ಅಂತ ಅನ್ಕೋಬೇಕೋ ಗೊತ್ತಿಲ್ಲ. ಬಟ್ ತಾವೇ ಎಫರ್ಟ್ ಹಾಕಿ ಡಬ್ ಮಾಡಿರೋದಕ್ಕೆ ಮೋಹನ್ ಲಾಲ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಷ್ಟೇ. ಬಿಟ್ರೆ ಓಲ್ಡ್ ಡಬ್ಬಿಂಗ್ ವರ್ಸ್ಟ್ ಆಗಿತ್ತು. ಹಾಗೇನೆ ಡೈಲಾಗ್ಗಳು, ಅಲ್ಲ ಅದೇನಂತ ಬರ್ದಿದಿರ ಗುರುಗಳ, ಸಾಕಾಗೋಯ್ತು. ಇದಕ್ಕಿಂತ ಗೂಗಲ್ ಟ್ರಾನ್ಸ್ಲೇಷನ್ನೇ ಎಷ್ಟೋ ಪಾಲು ಮೇಲು. ಥಿಯೇಟರ್ ಅಲ್ಲಿ ಅಕ್ಕಪಕ್ಕ ಕೂತವ್ರೆಲ್ಲ ನಗ್ತಿದ್ದಾರೆ ಡೈಲಾಗ್ಸ್ಗಳನ್ನ ಕೇಳಿ. ತೀರಾ ಈ ಲೆವೆಲ್ ವರ್ಸ್ಟ್ ಇರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಟೋಟಲ್ ಆಗಿ ಇದೊಂದು ಬಿಲೋ ಆವರೇಜ್ ಸಿನಿಮಾ. ನೋಡೋದಕ್ಕೆ ವಿಜುವಲ್ಸ್ ಬಿಟ್ರೆ ಆಸ್ ಅ ಹೋಲ್ ಇಲ್ಲಿ ಮಾತಾಡೋದಕ್ಕೆ ಒಳ್ಳೆ ವಿಷಯಗಳಿಲ್ಲ, ಪಾಸಿಟಿವ್ಸ್ ಅಂತ ಇಲ್ಲ. ಆಕ್ಚುಲಿ ಒಂದು ಒಳ್ಳೆ ಸೀಕ್ವೆಲ್ ಆಗೋದಕ್ಕೆ ಏನ್ ಲಿಂಕ್ ಬೇಕಿತ್ತು ಅದೆಲ್ಲ ಇದ್ರೂ ಕೂಡ ಸಿನಿಮಾ ತುಂಬಾನೇ ಹಿಂದುಳಿದಿದೆ. ಇನ್ಫ್ಯಾಕ್ಟ್ ಸಿನಿಮಾ ನೋಡಿದ್ಮೇಲಂತೂ ಇದು ಬೇಕಾಗೇ ಇರ್ಲಿಲ್ಲ ಅಂತ ಹೇಳ್ತೀನಿ. ಅಂಡ್ ಇದ್ರ ಮೇಲೂ ಹೋಗಿ ನೋಡ್ತೀರಾ, ಟ್ರಾಲ್ ಮಟೀರಿಯಲ್ಗಳೇ ನಿಮಗೆ ಹೆಚ್ಚು ಮಜಾ ಕೊಡ್ತವೆ ಅಂದ್ರೆ ಹೋಗಿ ನೋಡಿ. ಆ ರೀತಿನೇ ಸಿನಿಮಾ ರೀಚ್ ಆಗತ್ತೆ. ಬಿಕಾಸ್ ನಾವು ಕೊಡೋ ಹಣಕ್ಕೆ ಇವ್ರಗಳ ಹತ್ರ ಬೆಲೆನೇ ಇಲ್ಲ. ಎನಿವೇಸ್, ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡ್ಬಿಟ್ಟೆ ಹೋಗಿ. ಡಿಸ್ಕಷನ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.